ಮಗದೊಂದು ಕಡೆಗೆ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಇವತ್ತು ಬರೋದಿದೆ. ಬೇಲ್ ಸಿಗುತ್ತಾ ಅಥವಾ ಜೈಲಿನಲ್ಲೇ ಕಾಯಂ ಆಗಿರಬೇಕಾಗುತ್ತಾ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ನೋಡಬೇಕು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ಜಾಮೀನು ಅರ್ಜಿಯನ್ನು ಹಾಕಿದ್ರು. ಅದರ ವಿಚಾರಣೆ ಇವತ್ತು ಬರುತ್ತೆ. ಜೈಲಿನಲ್ಲೇ ಇರಬೇಕಾಗತ್ತಾ ಅಥವಾ ಬೇಲ್ ಸಿಗುತ್ತಾ ಅನ್ನೋದನ್ನು ನೋಡಬೇಕು. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಈಗ ಟೆನ್ಷನ್ನಲ್ಲಿ ಇದ್ದಾರಂತೆ. ಸಂಜೆ 4 ಗಂಟೆಗೆ ವಿಜಯಲಕ್ಷ್ಮಿ ಅವರು ಕೂಡ ಭೇಟಿ ಆಗಲಿದ್ದಾರೆ. ಅವರ ಪತ್ನಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಈಗ ಅವರ ಅಭಿಮಾನಿಗಳಿಗೆ ಇದೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈಗ ಎಷ್ಟೊತ್ತಿಗೆ ವಿಚಾರಣೆಗೆ ಬರುತ್ತೆ ಈ ಪ್ರಕರಣ? ಈಗಾಗಲೇ ವಾದ ಪ್ರತಿವಾದಗಳು ಮುಗ್ದಿದೆಯಾ? ಜಾಮೀನು ತೀರ್ಪು ಬರೋದೊಂದೇ ಬಾಕಿ ಇದೆಯಾ? ಏನು ಕತೆ? ಖಂಡಿತವಾಗಿಯೂ ಅರುಣ್, ಏನಂದ್ರೆ ಇವತ್ತು ಕೂಡ ನಿರಾಸೆ, ಅನಿರೀಕ್ಷಿತವಾದ ಬೆಳವಣಿಗೆಗಳಿಂದ ದರ್ಶನ್ಗೆ ಇವತ್ತು ಜಾಮೀನು ಸಿಕ್ಕುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂಥದ್ದು. ಯಾಕೆಂದರೆ ಪ್ರಮುಖವಾಗಿ ಜಾಮೀನಿಗೆ ಅರ್ಜಿ ಸಲ್ಲಿಕೆಯನ್ನು ಮಾಡಿರುವಂಥ ದರ್ಶನ್ ಅವರ ಪರ ವಕೀಲರು ಇವತ್ತು ಕಾಲಾವಕಾಶವನ್ನು ಕೋರುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಇವತ್ತು ಬೇರೊಂದು ಮ್ಯಾಟ್ರಲ್ಲಿ ಅವರು ಬ್ಯುಸಿ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ವಾದ ಮಂಡನೆಯನ್ನು ಮಾಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕಾಲಾವಕಾಶವನ್ನು ಕೇಳ್ತಾರೆ. ಕಾಲಾವಕಾಶನ ಕೇಳಿದ ಬಳಿಕ ಈ ಅರ್ಜಿ ವಿಚಾರಣೆ ಗುರುವಾರ ಅಥವಾ ಶುಕ್ರವಾರಕ್ಕೆ ನಿಗದಿಯಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾಕೆಂದರೆ ಜಾಮೀನನ್ನು ಪಡ್ಕೊಳ್ಬೇಕು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಜಾಮೀನಿಗೆ ವಾದವನ್ನು ಮಂಡನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದಷ್ಟು ಕಾಲಾವಕಾಶದ ಕೊರತೆ ಮತ್ತು ಕೆಲವೊಂದು ವಿಚಾರಗಳಿಂದ ಸಾಧ್ಯ ಆಗ್ತಾ ಇಲ್ಲ. ಬಹುತೇಕ ಇವತ್ತು ದರ್ಶನ್ ಪರ ವಕೀಲರು ಇವತ್ತು ಕೋರ್ಟ್ಗೆ 2:45ಕ್ಕೆ ಹಾಜರಾಗ್ತಾರೆ. ಹಾಜರಾಗದ ಬಳಿಕ ನಮಗೊಂದಷ್ಟು ಕಾಲಾವಕಾಶವನ್ನು ಕೊಡಿ ವಾದ ಮಂಡನೆಗೆ ಅಂತೇಳಿ ಮನವಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದಾವೆ. ಮನವಿ ಮಾಡಿದ ಬಳಿಕ ಅದು ಗುರುವಾರ ಅಥವಾ ಶುಕ್ರವಾರಕ್ಕೆ ವಿಚಾರಣೆಯನ್ನ ನಿಗದಿ ಮಾಡುವಂಥ ಸಾಧ್ಯತೆಗಳು ಕೂಡ ಬಹುತೇಕ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಜೊತೆಗೆ ಇನ್ನೊಂದೇನೆಂದ್ರೆ ದರ್ಶನ್ ಪರ ವಕೀಲರು ವಾದ ಮಂಡನೆ ಮಾಡೋದಕ್ಕಿಂತ ಮುಂಚಿತವಾಗಿ SPP ಅವರು ವಾದ ಮಂಡನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ವಾದ ಮಂಡನೆ ಮುಕ್ತಾಯ ಆಗಬೇಕು, ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಬೇಕು, ಅದಾದ ನಂತರ ವಾದ ಮಂಡನೆಯನ್ನು ಮಾಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಬಹುತೇಕ ದರ್ಶನ್ಗೆ ಜಾಮೀನಿನ ಅರ್ಜಿ ವಿಚಾರಣೆ ಸಂಪೂರ್ಣಗೊಳ್ಳಬೇಕು ಅಂದ್ರೆ ಕೂಡ ಮುಂದಿನ ವಾರ ಆಗುವಂತ ಸಾಧ್ಯತೆಗಳಿದ್ದಾವೆ. ಆ ಹಿನ್ನೆಲೆಯಲ್ಲಿ ದರ್ಶನ್ಗೆ ಈ ವಾರ ಮತ್ತು ಇವತ್ತು ಜಾಮೀನು ಸಿಗೋ ಸಾಧ್ಯತೆಗಳು ತೀರಾ ಕಡಿಮೆ ಅಂತೇಳಿ ಹೇಳ್ಬೋದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.